ನಾವು ಅವ್ರಿಗೆ ಬಿಟ್ಟಿದ್ದೇವೆ. ಅದು ಸಂಶೋಧನೆ ಮೊದಲಾಗಬೇಕಾಗಿದೆ. ಅತ್ಯಂತ ಕಟ್ಟುನಿಟ್ಟಿನ ನಿಷ್ಠೆಯಿಂದ ಬಂದಂಥ ಯಾವುದೇ ಈ ರೀತಿಯಾಗಿ ಸಮಾನತೆಯೂ ಕೂಡ ಅವರು ಒಗ್ಗಿಕೊಂಡಿದ್ದಾರೆ. ಕಾಳಾಮುಖ ಪರಂಪರೆಯವರು ಬಸವಣ್ಣನ ಒಂದು ಕರೆಗೆ ಹೋಗೊಟ್ಟ ಯಾರೂ ಬರಲಿಲ್ಲ. ಆದರೆ ಬಂದಂಥವ್ರು ಯಾರು ಅಂತ ಹೇಳಿದರೆ ಮೂರು ಜಾತಿ ಪೀಠದವರು. ಮೂರು ಜಾತಿ ಪೀಠ. ಅದಕ್ಕಾಗಿಯೇ ಏಕಾಂತರಾಮಯ್ಯ ಯಾರು ಹೇಳಿಬಿಡ್ತಾರೆ ಬ್ರಾಹ್ಮಣ ಅಂತೇಳಿ. ಶಾಸನದೊಳಗೆ ಬ್ರಾಹ್ಮಣ ಅಂತ ಬಂದ ತಕ್ಷಣ ನಾವೇನು ಹೇಳ್ತೇವೆ, ಆ ಬ್ರಾಹ್ಮಣರು. ಖಂಡಿತವಾಗಿ ಅಲ್ಲ. ಬ್ರಾಹ್ಮಣರು ಅಂತ ಹೇಳಿದರೆ ಬಂದಾಗ ನಮಗೆ ಗೊತ್ತಾಗಿಲ್ಲ ಅದು. ಅವು ಎಲ್ಲವೂ ಕೂಡ ಬಹಳ ಸೂಕ್ಷ್ಮವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಏಕಾಂತರಾಮಯ್ಯ ಆಳಂದಿನವನು ಅವನ ಪೋದ್ದಾರ ಮನೆತನಕ್ಕೆ ಸಂಬಂಧಪಟ್ಟವನು. ಪೋದ್ದಾರ ಅಂದರೆ ಯಾರು ಹೇಳಿಬಿಟ್ರು, ಇವರು ಬರೆದುಬಿಟ್ರು ಬ್ರಾಹ್ಮಣರು ಅಂತ. ಅವನು ಬಂದು ತನ್ನ ರುಂಡವನ್ನೇ ಕಡ್ಕೊಳ್ತಾನೆ. ಅಬಲೂರಿಗೆ ಬಂದು ಕಡ್ಕೊಂಡಾಗ ಇದರಲ್ಲಿ ಭಾಗವಹಿಸಿದಂಥವ್ರು ಯಾರು ಅಂತ ಹೇಳಿದರೆ ಮೂರು ಜಾತಿ ಪೀಠದ ಮೂರು ಜಾವದೀಶ್ವರರು ಅವರು ಬರ್ತಾರೆ. ಅದ್ರ ಜೊತೆಗೆ ಬಸವಣ್ಣ ಬರುವಂಥದ್ದನ್ನು ಶಾರದಾ ನಿರಂಜನ ಪಂಡಿತ ಬರೀತಾನೆ. ಬಸವಣ್ಣ ತನ್ನ 63 ಪುರಾತನರನ್ನು ಕರೆದುಕೊಂಡು ಬಂದಂತೆ.